ಕೂತ್ಕೊಂಡು ಈ ಭ್ರಷ್ಟರ ವಿರುದ್ಧ ನಾನು ಕೂಡ ಸೆಣಸ್ಬೋದು, ಈ ಚುನಾವಣೆಯಲ್ಲಿ ಗೆಲ್ಬೋದು, ಸಾಮಾನ್ಯ ಜನರಿಗೆ ಆಗ್ಬೇಕಾಗಿರುವಂತ ಕೆಲಸಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡಿಕೊಡ್ಬೋದು ಅಂತ ಹೇಳಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಅವರಿಗೆ ಮತವನ್ನ ಚಲಾಯಿಸಬೇಕು. ಯಾರಿಗೆ ಮತವನ್ನ ಚಲಾಯಿಸಬೇಕು? ಸುಬ್ರಹ್ಮಣ್ಯ ಅವರಿಗೆ ಮತ ಚಲಾಯಿಸಬೇಕು. ಯಾವ ಪಕ್ಷಕ್ಕೆ ಮತವನ್ನ ಚಲಾಯಿಸಬೇಕು? KRS ಪಕ್ಷಕ್ಕೆ ಮತವನ್ನ ಚಲಾಯಿಸಬೇಕು. ಯಾವ ಗುರ್ತಿಗೆ ಮತವನ್ನ ಚಲಾಯಿಸಬೇಕು? ಟಾರ್ಚ್ ಗುರ್ತಿಗೆ ನೀವು ಮತವನ್ನ ಚಲಾಯಿಸಬೇಕು. ಈ ನಾಡಿನಲ್ಲಿರುವಂತಹ ಕತ್ತಲನ್ನ ಹೋಗಲಾಡಿಸೋದಿಕ್ಕೆ, ಈ ನಾಡನ್ನ ಬೆಳಕಿನೆಡೆಗೆ ತೆಗೆದುಕೊಂಡು ಹೋಗೋದಿಕ್ಕೆ, ಈ ನಾಡಿನಲ್ಲಿರುವಂತಹ ಭ್ರಷ್ಟರಿಂದ ಮುಕ್ತ ಮಾಡೋದಿಕ್ಕೆ ಸಾಮಾನ್ಯ ಜನರು ಕೂಡ ಅಧಿಕಾರವನ್ನ ಹಿಡಿಬಹುದು. ಬರೀ ಭ್ರಷ್ಟ ರಾಜಕಾರಣಿಗಳೇ ಈ ನಾಡನ್ನ ಉದ್ಧಾರ ಮಾಡಲ್ಲ ಅಂತ ತೋರಿಸೋದಿಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ನಾವು ನೀವು ಜನಸಾಮಾನ್ಯರೆಲ್ಲ ಒಂದಾಗಿ ಈ ಚುನಾವಣೆಯನ್ನು ಎದುರಿಸಬೇಕಾಗಿದೆ. ಇವತ್ತು ಸಾಮಾನ್ಯ ಜನರ ಪಾರ್ಟ್ನರ್ಶಿಪ್ ಅನ್ನ, ಸಹಭಾಗಿತ್ವವನ್ನ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಯಸ್ತಾ ಇರೋದು. ನಾವು ನಿಮ್ಮನ್ನ ಬರೀ ಮತ ಕೇಳ್ತಾ ಇಲ್ಲ, ಬನ್ನಿ ನಾವು ನೀವು ಜೊತೆಯಾಗಿ ಇವತ್ತು ಚುನಾವಣೆಯನ್ನು ಎದುರಿಸೋಣ, ನಾವು ನೀವು ಜೊತೆಯಾಗಿ ಸರ್ಕಾರವನ್ನ ನಿರ್ಮಿಸೋಣ ಅಂತ ಕರೀತಾ ಇರೋದು. ಇವತ್ತು ಕನ್ನಡಿಗರು ಲೋಕಸಭೆಯಲ್ಲಿ ಆಗ್ತಾ ಇರುವಂತ ಒಕ್ಕೂಟ ಸರ್ಕಾರದ ವ್ಯವಸ್ಥೆಯಿಂದ ಪ್ರಶ್ನೆ ಮಾಡಬೇಕು ಅಂದ್ರೆ ಕನ್ನಡಿಗರ ಪಕ್ಷ ಲೋಕಸಭೆಯಲ್ಲಿ ಇರ್ಬೇಕೋ ಬೇಡವಪ್ಪ? ಇರ್ಬೇಕು. JDS ಏನಾದ್ರೂ ಕನ್ನಡಿಗರ ಪಕ್ಷನೇನಪ್ಪ? ಇಲ್ಲ. ಕಾಂಗ್ರೆಸ್ ಇಲ್ಲ, ಬಿಜೆಪಿ ಇಲ್ಲವೇ ಇಲ್ಲ. ಅವರೆಲ್ಲ ರಾಷ್ಟ್ರೀಯ ಪಕ್ಷಗಳು. ರಾಷ್ಟ್ರೀಯ ಪಕ್ಷಗಳಲ್ಲದೆ ಭ್ರಷ್ಟ ಪಕ್ಷಗಳು ಕೂಡ. ರಾಷ್ಟ್ರೀಯ ಪಕ್ಷಗಳಾದ್ರೆ ಏನೋ ಅನ್ಬೋದು, ಆದ್ರೆ ಭ್ರಷ್ಟ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಕನ್ನಡಿಗರ ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ನಾಡನ್ನ ಸಂರಕ್ಷಣೆ ಮಾಡಬೇಕು ಅಂದ್ರೆ ಕನ್ನಡಿಗರು, ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದ ಜನತೆ ಕನ್ನಡಿಗರಾದಂತ ಸುಬ್ರಹ್ಮಣ್ಯ ಅವರನ್ನ ಲೋಕಸಭೆಗೆ ಕಳಿಸ್ಬೇಕು. ಆಗ ಮಾತ್ರ ಈ ಒಕ್ಕೂಟ ವ್ಯವಸ್ಥೆಯಿಂದ ಆಗ್ತಾ ಇರುವಂತಹ ಹಿಂಡಿ ಇಪ್ಪೆ ಮಾಡ್ತಾ ಇರುವಂತಹ ಅಧಿಕಾರಿ ವರ್ಗಗಳಿಂದ ಸಂರಕ್ಷಣೆ ಮಾಡ್ತಾ ಇರುವಂತ ಪಕ್ಷ ಯಾವುದು? KRS ಪಕ್ಷ. ಇವತ್ತು KRS ಪಕ್ಷ ಕನ್ನಡಿಗರ ಪಕ್ಷ ಇವತ್ತು ನಿಮ್ಮ ಮನೆ ಮನೆ ಬಾಗಿಲಿಗೆ ತಲುಪ್ತಾ ಇದೆ. ಸಾಮಾನ್ಯ ಜನರಿಗೂ ಕೂಡ ನ್ಯಾಯವನ್ನ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದೆ. ಇವತ್ತು ಸಾಮಾನ್ಯ ಜನ ಆದಂತ ಸುಬ್ರಹ್ಮಣ್ಯ ಅವ್ರನ್ನೆಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ತತರ ಚುನಾವಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಗೆದ್ದಿರುವಂತ ಮತ್ತೆ ಸೋತಿರುವಂತ ರಾಜಕಾರಣಿಗಳು ಎಲ್ಲ ಒಂದೇ ಪಕ್ಷದವರೇ, ಅವರೇನು ಬೇರೆ ಬೇರೆ ಪಕ್ಷದಲ್ಲಿಲ್ಲ. ಎಲ್ಲ ಒಂದೇ ಪಕ್ಷ, ಬಿಜೆಪಿ, ಕಾಂಗ್ರೆಸ್, JDS. ಅವ್ರದ್ದು ಯಾವ ಪಕ್ಷ ಅಂದ್ರೆ ಒಂದೇ ಪಕ್ಷ. ಯಾವ ಪಕ್ಷ ಅದು? ಭ್ರಷ್ಟರ ಪಕ್ಷ. ಅವ್ರು ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಇಲ್ಲಿಂದ ಅಲ್ಲಿಗೆ ಬರೋದು. ನಿಮ್ಗೆಲ್ಲ 3 ಪಕ್ಷ ಇದಾವೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಮೋಸ ಹೋಗ್ತಾ ಇರೋರು ಯಾರು? ನೀವು, ನಾವು ಎಲ್ಲ ಮೋಸ ಹೋಗ್ತಾ ಇದ್ದೀವಿ. ಈ ಕರ್ನಾಟಕದಲ್ಲಿ ಇರೋದು ಒಂದೇ ಪಕ್ಷ, ಭ್ರಷ್ಟರ ಪಕ್ಷ. ಭ್ರಷ್ಟರ ಪಕ್ಷಕ್ಕೆ ನೆಗಿತಾ ಇರುವಂತ ರಾಜಕಾರಣಿಗಳನ್ನ ನಾವು ಎಲ್ಲಿವರೆಗೆ ನಂಬ್ತಾ ಇರ್ತೀವೋ ಅಲ್ಲಿವರೆಗೂ ಅವರು ನಮ್ಗೆ ಮೋಸವನ್ನ ಮಾಡ್ತಾನೆ ಇರ್ತಾರೆ. ಈ ಕರ್ನಾಟಕದಲ್ಲಿರುವಂತ ಕನ್ನಡಿಗರ ಏಕೈಕ ಪಕ್ಷ ಯಾವುದು? KRS ಪಕ್ಷ. ಈ ಕರ್ನಾಟಕದಲ್ಲಿರುವಂತ ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ತಾ ಇರುವಂತ ಪಕ್ಷ ಯಾವುದು? ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರಿಬಿದನೂರಿನ ಕಾರ್ಯಕರ್ತ ಬಂಧುಗಳೇ, ಹಾಗೆ ಗೌರಿಬಿದನೂರಿನ ಎಲ್ಲ ಸಮಸ್ತ ಜನಾಂಗದವರೇ, ಇಲ್ಲಿ ಬಸವಣ್ಣನವರ ದಯೆ ಇಲ್ಲದ ಧರ್ಮದ ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ ಅಂತೇಳಿ ಬಸವಣ್ಣನವರ ಒಂದು ಸ್ಟ್ಯಾಚ್ಯೂ ಮಾಡಿ ಇಡಬೇಕು ಅಂತೆಲ್ಲ ಸಿದ್ಧತೆ ಮಾಡಿದ್ದಾರೆ. ಸ್ತಂಭ ಮಾಡಿಬಿಟ್ಟಿದ್ದಾರೆ. ಬಹಳ ಸಂತೋಷದ ವಿಷಯ. ಬಸವಣ್ಣನವರಿಗೆ ಈಗ ನಮ್ಮ ಪಕ್ಷದ ಕಾರ್ಯಕರ್ತ ಮತ್ತು ನಮ್ಮ ಪಕ್ಷದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುಬ್ರಹ್ಮಣ್ಯ ಅವರು ಇವತ್ತು ಈ ಬಸವಣ್ಣನವರ ಪುತ್ಥಳಿಯವರಿಗೆ ಬಸವಣ್ಣನ ಪುತ್ಥಳಿಗೆ ಹಾರ ಹಾಕ್ಬೇಕು ಅಂತ ಕೇಳ್ಕೊಳ್ತೀನಿ ನಾನು.
ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಡಾಕ್ಟರ್ ಅಂಬೇಡ್ಕರ್ ಅವರ ಸಮಾನತೆ ಕರ್ನಾಟಕ, ಡಾಕ್ಟರ್ ಅಂಬೇಡ್ಕರ್ ಅವರ ಸಮಾನತೆ ಕರ್ನಾಟಕ, ಡಾಕ್ಟರ್ ಅಂಬೇಡ್ಕರ್ ಅವರ ಸಮಾನತೆ ಕರ್ನಾಟಕ. ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೂ ಕೂಡ ಒಂದು ಮಾಲಾರ್ಪಣೆ ಮಾಡಿ, ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೊಂದು ಮಾಲಾರ್ಪಣೆ ಮಾಡಿ ಬನ್ನಿ, ಹಳೆ ತೆಗ್ಬಿಟ್ಟು ಮಾಡಿ. ಡಾಕ್ಟರ್ ಅಂಬೇಡ್ಕರ್ ಅವರು ಬಸವಣ್ಣನವರು 12ನೇ ಶತಮಾನದ ಕ್ರಾಂತಿಕಾರಿ ಪುರುಷರಾದ್ರೆ, ನಮ್ಮ 20ನೇ ಶತಮಾನದ ಕ್ರಾಂತಿಕಾರಿ ಪುರುಷ ಅಂಬೇಡ್ಕರ್ ಅವರು. ಎರಡೂ ಮಹಾನ್ ಚೇತನಗಳು ಒಂದೇ ರೂಪದಲ್ಲಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ನಾಡಿನ ಪಕ್ಷ, ಈ ನಾಡನ್ನ ಸಮಾನತೆಯಿಂದ, ಶೋಷಣೆಯಿಂದ ಮುಕ್ತ ಮಾಡಬೇಕು ಅಂತ ಹೇಳಿ ಕರ್ತಾ ಇರುವಂತ ಪಕ್ಷ. ಇವತ್ತು ಈ ನಾಡನ್ನ ಶೋಷಣೆ ಮುಕ್ತ, ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತ ಮಾಡಿ ಕಟ್ಟಬೇಕು ಅಂತ ಇರುವಂತ ಪಕ್ಷ. ಇವತ್ತು ಅಂಬೇಡ್ಕರ್ ಅವರ ಆದರ್ಶಗಳಾಗಿರ್ಬೋದು, ಬಸವಣ್ಣನವರ ಆದರ್ಶಗಳಾಗಿರ್ಬೋದು, ಅವುಗಳನ್ನ ಇಟ್ಕೊಂಡು ಮುನ್ನಡೀತಾ ಇರುವಂತ ಪಕ್ಷ. ನಮ್ಮ ಸೋಮಸುಂದರ್ ಅವರು ರಾಜ್ಯ ಕಾರ್ಯದರ್ಶಿಯವರು, ಹಾಗೆ ನಮ್ಮ ಆರೋಗ್ಯ ಸ್ವಾಮಿ ಅವರು ರಾಜ್ಯ ಕಾರ್ಯದರ್ಶಿಯವರು, ಮತ್ತು ಶ್ರೀನಿವಾಸ್ ಅವರು ಇಲ್ಲಿನ ಜಿಲ್ಲಾ ಅಧ್ಯಕ್ಷರು ಅವರು ಕೂಡ ಇದ್ದಾರೆ. ಹಾಗಾಗಿ ಸುಬ್ರಹ್ಮಣ್ಯ ಅವರಿಗೆ, ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸುಬ್ರಹ್ಮಣ್ಯ ಅವರಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸುಬ್ರಹ್ಮಣ್ಯ ಅವರಿಗೆ, ಸುಬ್ರಹ್ಮಣ್ಯ ಅವರಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಹಿಂಗಿಂಗ್ ಇಟ್ಕೊಳಪ್ಪ, ಹಿಂಗಿಂಗ್ ಮಾಡು, 2 ನಿಮಿಷ ಮಾಡು ಸಾಕು. ಫೋಟೋಗಳು ಹೊಡ್ಕೊ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಇನ್ನೊಂದು ಹಾಕೋಣ, ಇನ್ನೊಂದು ಹಾಕೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಭ್ರಷ್ಟರೇ, ಅವರ ಬೇರೆಯವರುಗಳ ಯೋಜನೆಗಳನ್ನ ಕೊಡೋದು, ಕಳಪೆ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಿಸಿ ನಮ್ಮನ್ನು ಸಾಧಿಸೋದು. ಸೌಂಡ್ ಕಡಿಮೆ ಐತ್ರಪ್ಪ. ದಯವಿಟ್ಟು ವೋಟ್ ಮಾಡಿ. ಇದು KRS ಪಕ್ಷದ ಚುನಾವಣಾ ಪ್ರಚಾರ. ದಯವಿಟ್ಟು ಬಿಡೋಣ. ದಯವಿಟ್ಟು ವೋಟ್ ಮಾಡಿ. ಇದು KRS ಪಕ್ಷ ಇದೆ. ದೇವನಹಳ್ಳಿಯ ಹುಡುಗ ದೇಶ ಪ್ರಧಾನ ನಿಂತ್ಕೊಂಡಿದ್ದಾರೆ. ದಯವಿಟ್ಟು ನಿಮಗೆಲ್ಲ